ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಹೌದು, 29 ಹಾಗೂ 30ನೇ ಕಂತಿನ ಹಣ ಈಗಾಗಲೇ ಜಮಾ ಪ್ರಾರಂಭವಾಗಿತ್ತು. ಈಗಾಗಲೇ ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಸಾಕಷ್ಟು ಗೃಹಲಕ್ಷ್ಮಿಯರು ಈ ದುಡ್ಡನ್ನು ಕೂಡ ಪಡ್ಕೊಂಡಿದ್ದಾರೆ. ಅದರಲ್ಲಿ 29ನೇ ಕಂತಿನ ಹಣ ಅಂತೂ ಸಾಕಷ್ಟು ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನು 30ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದ್ದು, ನಾಳೆನೆ ಈ 14 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ. ಸೊ ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಈ ಜಿಲ್ಲೆಗಳು ಯಾವುವು, ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ 14 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೋದು ಅತಿ ಅವಶ್ಯಕ. ಈ ಜಿಲ್ಲೆಗಳನ್ನ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಅಪ್ಡೇಟು ಕ್ಲಿಯರ್ ಆಗಿ ಮೆನ್ಷನ್ ಆಗುವಂಥದ್ದು. ಹಾಗಾದ್ರೆ ಬನ್ನಿ, ಸುಮಾರು 10 ಲಕ್ಷ ಮಹಿಳೆಯರಿಗೆ ಹಣ ಬರೋದು ಕ್ಯಾನ್ಸಲ್ ಆಗಿದೆ ಎನ್ನುವಂತಹ ಮಾಹಿತಿ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು, ಏನಿದು ವಿಷಯ, ಎಲ್ಲ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 29 ಹಾಗೂ 30ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. 4,000 ಆದರೂ ಬಿಡುಗಡೆ ಆಗ್ತಾ ಇದೆ. ಹಾಗಾದರೆ ಈಗಾಗಲೇ 29ನೇ ಕಂತಿನ ಹಣ 50ರಿಂದ 55 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನು ಉಳಿದಂತಹ ಒಂದು 70 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರಲಿದೆ ಎನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ 29ನೇ ಕಂತಿನ ಹಣ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇರುವಂಥದ್ದು. ಹಾಗಾದರೆ ಇನ್ನೂ ಕೂಡ ಈ 14 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಹಾಗಾದರೆ ಈ ಜಿಲ್ಲೆಗಳನ್ನು ನಾವು ತಿಳ್ಕೊಳ್ತಾ ಹೋದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಚಿತ್ರದುರ್ಗ, ಬೀದರ, ಕೊಪ್ಪಳ, ಮಂಗಳೂರು ಮತ್ತು ಚಿಕ್ಕಮಗಳೂರು, ಶಿವಮೊಗ್ಗ, ಕೊಪ್ಪಳ, ಹಾಸನ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ. ಇದರಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇವುಗಳು ಅಷ್ಟೇ ಅಲ್ಲದೆ ಇನ್ನು ಹಲವಾರು ಕಂತುಗಳು ಕೂಡ ಬರೋದಿದೆ ಸ್ನೇಹಿತರೆ. ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಹೋದ ವರ್ಷದ 2025ರ ಪ್ರಾರಂಭದಲ್ಲಿನೇ ಈ 2 ಕಂತುಗಳನ್ನು ಸರ್ಕಾರ ಯಾಮಾರಿಸಿಬಿಟ್ಟಿತ್ತು ಅಂತ. ಹೌದು, ಜನವರಿ ತಿಂಗಳನ್ನ ಕೊಡ್ತದೆ. ಅದಾದ ಬಳಿಕ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡದೇ ಇರುತ್ತೆ. ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಕೊಟ್ಬಿಡುತ್ತೆ. ಹೀಗಾಗಿ ಮಧ್ಯದಲ್ಲಿ ಇರ್ತಕ್ಕಂತಹ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರವೇ ನುಂಗಾಕಿತಾ ಅಥವಾ 5,000 ಕೋಟಿ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಮಾಡಿದ್ರು ಅನ್ನುವಂತಹದ್ದನ್ನು ನಿಮಗೆ ತಿಳಿಸಿದ್ದೇನೆ. ಹಾಗಾದ್ರೆ ಈ 5,000 ಕೋಟಿ ಎಲ್ಲಿ ಹೋಯಿತು ಅಂದ್ರೆ ಎಲ್ಲಿ ಹೋಗಿಲ್ಲ, ಹಣಕಾಸು ಇಲಾಖೆ ಹತ್ರನೇ ಇತ್ತು. ಆದರೆ ದುಡ್ಡು ಜಮಾ ಮಾಡಿರಲಿಲ್ಲ. ದುಡ್ಡನ್ನು ನೀವು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಪ್ರೆಷರನ್ನು ಬಿಜೆಪಿ ನಾಯಕರು, ಮಹಿಳೆಯರ ಆಕ್ರೋಶ ಇದರೆಲ್ಲದರ ಬರೆಗೆ ಸರ್ಕಾರ ಕೊನೆಯದಾಗಿ ಹೇಳುತ್ತೆ, ನಾವು ಈ ದುಡ್ಡನ್ನು ಕೊಡ್ತೀವಿ, ಆ ದುಡ್ಡು ಎಲ್ಲಿ ಹೋಗಿಲ್ಲ, ಹಣಕಾಸು ಇಲಾಖೆ ಹತ್ರನೇ ಇದೆ ಎನ್ನುವಂತಹ ಸ್ಪಷ್ಟನೆಯನ್ನು ಕೊಡುತ್ತಲ್ವಾ. ಆವಾಗ ಆಕ್ರೋಶಗಳು ಕಡಿಮೆ ಆಗುತ್ತೆ. ಅದಾದ ಬಳಿಕ ನಿಮಗೆ ಗೊತ್ತಿದೆ, ಸತತವಾಗಿ 5ರಿಂದ 6 ಕಂತುಗಳನ್ನು ಪಡ್ಕೊಳ್ತೀರಿ. ಉದಾಹರಣೆಗೆ ಸೆಪ್ಟೆಂಬರ್ 24, ಅಕ್ಟೋಬರ್ 25, ಇನ್ನು ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ 26 ನವೆಂಬರ್, 27 ಡಿಸೆಂಬರ್ ಹೀಗೆ 4 ತಿಂಗಳ ಹಣವನ್ನು ಕ್ಲಿಯರ್ ಮಾಡ್ತಾರೆ. ಅದಾದ ಬಳಿಕ ಸತತವಾಗಿ 28ನೇ ಕಂತಿನ ಹಣ ಅಂದರೆ ಈ ವರ್ಷದ ಜನವರಿ ತಿಂಗಳ ಹಣವನ್ನು ಕೂಡ ನೀವು ಪಡ್ಕೊಳ್ತೀರಿ, 28ನೇ ಕಂತಿನ ಹಣ. ಇದಾದ ಬಳಿಕ 29 ಈಗಾಗಲೇ ಪ್ರಾರಂಭವಾಗಿದೆ. ಸತತವಾಗಿ 5ರಿಂದ 6 ಕಂತುಗಳನ್ನು ನೀವು ಜಮಾ ಮಾಡ್ಕೊಳ್ತಾನೆ ಇದ್ದೀರಿ. ಈಗ 29ನೇ ಕಂತಿನ ಹಣ ಕೂಡ ಹಾಗೆ ಜಮಾ ಆಗ್ತಾನೆ ಇದೆ. ಈಗಾಗಲೇ ಹೇಳಿರುವ ಹಾಗೆ 50 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ ಸ್ನೇಹಿತರೆ. ಇನ್ನು ಉಳಿದಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ದುಡ್ಡನ್ನು ಜಮೆ ಮಾಡಲಾಗುತ್ತೆ. ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಹಾಗಾದರೆ ನೀವು ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮ್ಮ ಅಕೌಂಟ್ಗಳಿಗೂ ಕೂಡ 29ನೇ ಕಂತಿನ ಹಣ ಬರ್ತಾ ಇದೆ. ನಿಮ್ಮ ಜಿಲ್ಲೆ ಯಾವುದು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಜಿಲ್ಲೆಗಳಂತೂ ನಾನು ತಿಳಿಸಿದ್ದೀನಿ ಆಗಾಗಲೇ. ಇನ್ನು ಬರ್ತಕ್ಕಂತಹ ಹೋದ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳ ಹಣ, ಈ ವರ್ಷದ ಈಗಾಗಲೇ ಬಂದಿರತಕ್ಕಂತಹ ಫೆಬ್ರವರಿ ತಿಂಗಳ ಹಣ ಕ್ಲಿಯರ್ ಆಗುವ ತನಕ ಇದು ಕೂಡ ಪೆಂಡಿಂಗ್ ಉಳಿದ ಹಾಗೆ ಮಾರ್ಚ್ 30ನೇ ಕಂತಿನ ಹಣ. ಸೊ ಈ ಒಂದು ಎರಡು ಟೋಟಲಿ ಒಂದು 3ರಿಂದ 4 ಕಂತುಗಳು ಬರೋದಿದೆ. ಅಂದರೆ ಪ್ರತಿಯೊಬ್ಬ ಮಹಿಳೆಯರ ಖಾತೆಗಳಿಗೂ ಕೂಡ 6,000ದಿಂದ 8,000ವರೆಗೆ ದುಡ್ಡು ಬರಲಿದೆ. ಈಗಾಗಲೇ ನೀವು 10ರಿಂದ 12,000 ದುಡ್ಡನ್ನು ಪಡ್ಕೊಂಡಿದ್ದೀರಿ. ಸಾಕಷ್ಟು ಕಂತುಗಳನ್ನು ಪಡ್ಕೊಂಡಿದ್ದೀರಿ. ಎಲ್ಲ ಕಂತುಗಳನ್ನು ನಾವು ಥಿಂಕ್ ಮಾಡಿದ್ರೆ 28 ಕಂತುಗಳಾದರೂ ಕ್ಲಿಯರ್ ಆಗಿದೆ. 56,000 ರೂಪಾಯಿ ದುಡ್ಡನ್ನು ನೀವು ಪಡ್ಕೊಂಡಿದ್ದೀರಿ.
ಹಾಗಾದ್ರೆ ಈ ದುಡ್ಡನ್ನ ನೀವು ಏನು ಉಪಯೋಗ ಮಾಡ್ಕೊಂಡಿದ್ದೀರಿ ಅದನ್ನ ಕೂಡ ಕಮೆಂಟ್ ಮಾಡಿ, ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ರೀಲ್ಸ್ ಮಾಡುವುದರ ಮುಖಾಂತರ ವಿಡಿಯೋವನ್ನ ಅಪ್ಲೋಡ್ ಮಾಡಿ. ಹೌದು, ಇದರಿಂದ ನಿಮ್ಗೆ ಏನೇನು ಉಪಯೋಗ ಆಗಿದೆ, ಒಬ್ಬರು ಟಿವಿ, ಫ್ರಿಜ್ಜು ಹೀಗೆ ಹಲವಾರು ತರದಲ್ಲಿ ಉಪಯೋಗ ಮಾಡಿರ್ತೀರಿ. ಕಿರಾಣಿ ಶಾಪ್ಗಳನ್ನ ಇಟ್ಕೊಂಡಿರ್ತೀರಿ, ಬೈಕ್ ಅಥವಾ ಕಾರ್ಗಳನ್ನ ಖರೀದಿ ಮಾಡಿರ್ತೀರಿ. ಉಳಿದಿರತಕ್ಕಂತಹ ದುಡ್ಡನ್ನ ಹೂಡಿಕೆ ಮಾಡಿ ನೀವೇನಾದ್ರೂ ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ. ಇದರಿಂದ ಏನು ಪ್ರಯೋಜನ ಆಗಿದೆ ಎನ್ನುವಂಥದ್ದನ್ನ ನೀವು ರೀಲ್ಸ್ ಮಾಡುವುದರ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಂದ್ರೆ ನಮಗೆ ಈ ರೀತಿ ನಮಗೆ ಉಪಯೋಗ ಆಗಿದೆ, ನಾವು ಇದನ್ನ ಖರೀದಿ ಮಾಡಿದೀವಿ, ಅಥವಾ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದು ಹೆಲ್ಪ್ ಆಗಿದೆ, ಈ ರೀತಿ ಅನ್ನುವಂತಹ ಒಂದು ವಿಡಿಯೋ ಮಾಡಿದ್ರೆ ಅದು ವೈರಲ್ ಆಯ್ತಂದ್ರೆ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂತಂದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಸೊ ನಿಮ್ಮ ಯೋಗಕ್ಷೇಮ, ನಿಮ್ಮ ಸಮಸ್ಯೆಗಳು, ನಿಮ್ಮ ಏರಿಯಾದ ಸಮಸ್ಯೆಗಳನ್ನ ತಿಳ್ಕೊಂಡು ಬಗೆಹರಿಸುವಂತಹ ಕೆಲಸ ಮಾಡ್ತಾರೆ. ಈ ಸುವರ್ಣ ಅವಕಾಶವನ್ನ ಕಳ್ಕೊಳ್ಬೇಡಿ. ಸೊ ಯಾರು ಇಂಟ್ರೆಸ್ಟ್ ಇದೆ ಅವರು ವಿಡಿಯೋ ಮಾಡುವ ಮುಖಾಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿ ಸ್ನೇಹಿತರೆ. ಇನ್ನು ಸುಮಾರು 10 ಲಕ್ಷ ಗೃಹಲಕ್ಷ್ಮಿಯರಿಗೆ ಹಣ ಕ್ಯಾನ್ಸಲ್ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದ್ದು ಯಾಕೆ ಅಂತ ನೀವು ಕೇಳ್ತೀರಿ. ನಾನು ಇದಕ್ಕೆ ಉತ್ತರ ಕೊಡೋದಾದ್ರೆ ಸ್ನೇಹಿತರೆ, ಸ್ವತಃ ಸರ್ಕಾರವೇ ಹೇಳಿರ್ತಕ್ಕಂತಹ ಮಾಹಿತಿ. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿನ ಜನ ತೀರಿ ಹೋಗಿದ್ರು ಸಹಿತ ಈ ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನ ಪಡ್ಕೊಳ್ತಾ ಇದ್ದಾರಂತೆ. ಹೌದು, 10 ಲಕ್ಷ ಬರೀ ಈ ಗೃಹಲಕ್ಷ್ಮಿಯಲ್ಲಿ ಅಷ್ಟೇ ಅಲ್ಲ, ಪಿಂಚಣಿ ಯೋಜನೆಯಲ್ಲಿ ಕೂಡ ಬಹಳಷ್ಟು ಜನ ತೀರಿ ಹೋಗಿದ್ದಾರೆ. ಆದರೂ ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಅಕೌಂಟ್ಗಳಿಗೆ ದುಡ್ಡನ್ನ ಜಮೆ ಮಾಡ್ಕೊಳ್ಳಲಾಗ್ತಾ ಇದೆ. ಮರಣ ಪ್ರಮಾಣ ಪತ್ರವನ್ನ ತೆಗೆಸಿಕೊಂಡಿಲ್ಲ. ಹೀಗಾಗಿ ಸರ್ಕಾರಕ್ಕೆ ತೀರಿ ಹೋಗಿರ್ತಕ್ಕಂತಹ ಇನ್ಫಾರ್ಮೇಶನ್ ಸಿಕ್ಕಿರೋದಿಲ್ಲ. ಹೀಗಾಗಿ ದುಡ್ಡನ್ನ ಹಾಗೆ ಜಮಾ ಮಾಡ್ತಿರ್ತಾರೆ. ಜಮಾ ಮಾಡಿ ಇವರೇನ್ ಮಾಡ್ತಾರೆ, ಕುಟುಂಬಸ್ಥರು ATM ಮುಖಾಂತರ ದುಡ್ಡನ್ನ ತೆಕ್ಕೊಳ್ಳೋದು. ಅಂದ್ರೆ ಬ್ಯಾಂಕಿಗೆ ಹೋದ್ರೆ ಸಿಗ್ನೇಚರು ಅಥವಾ ಅವರೇ ಖುದ್ದಾಗಿ ಬರಬೇಕು ಅನ್ನುವಂಥದ್ದನ್ನ ಕೇಳ್ತಾರೆ. ಆದರೆ ATM ನಲ್ಲಿ ಹಾಗಲ್ವಾ, ಪಿನ್ ಇದ್ರೆ ಸಾಕು. ATM ನ ಪಿನ್ ಇದ್ರೆ ದುಡ್ಡು ವಿಡ್ರಾಲ್ ಆಗ್ಬಿಡುತ್ತೆ. ಸೊ ಹೀಗೆ ನಾನಾ ರೀತಿಯಲ್ಲಿ ಈ ರೀತಿ ಸರ್ಕಾರದಿಂದ ವಿರುದ್ಧವಾಗಿ ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ. ಅವರ ಹೆಸರಿನಲ್ಲಿ ರೇಷನ್ ಪಡ್ಕೊಳ್ತಾ ಇದ್ದಾರೆ. ಅವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ಅಷ್ಟೇ ಅಲ್ಲದೆ ಪಿಂಚಣಿ ಪಡ್ಕೊಳ್ತಾ ಇದ್ದಾರೆ. ಅವರ ಹೆಸರಿನಲ್ಲಿ ಇನ್ನಿತರ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ದಾರೆ. ಮುಖ್ಯಸ್ಥೆಯ ಸ್ಥಾನವನ್ನ ಇಟ್ಟಿದ್ದಾರೆ. ಅದರ ಬದಲಾಗಿ ಬೇರೆ ಯಾರಾದ್ರೂ ಮಹಿಳೆ ನಿಮ್ಮ ಮನೆಯಲ್ಲಿದ್ರೆ ಅವರ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ, ದುಡ್ಡು ಜಮಾ ಆಗತ್ತೆ, ತೊಂದರೆ ಇಲ್ಲ. ಆದ್ರೆ ಈ ರೀತಿಯಾಗಿ ನೀವು ದುಡ್ಡು ಪಡ್ಕೊಳ್ತಾ ಹೋದ್ರೆ ಸರ್ಕಾರ ನಿಮ್ಮ ರೇಷನ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ರದ್ದಾಗತ್ತೆ. ನಿಮ್ಮ ಕುಟುಂಬಸ್ಥರಿಗೂ ಕೂಡ ರೇಷನ್ ಅಕ್ಕಿ ಸಿಗೋದಿಲ್ಲ ಅಂತ ಹೇಳ್ತಾ ಇದೆ. ಹೌದು ಸ್ನೇಹಿತರೆ, ಸರ್ಕಾರದ ಗಮನಕ್ಕೆ ಇದೆಲ್ಲವೂ ಕೂಡ ಸಿಗ್ತಾ ಇದೆ. ಸೊ ನೀವು ಕೂಡ ಈ ರೀತಿ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ದುಡ್ಡು ಮುಂದಿನ ದಿನಗಳಲ್ಲಿ ಬರೋದು ಡೌಟ್. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಬೇರೆ ಮುಖ್ಯಸ್ಥೆಯ ಸ್ಥಾನವನ್ನ ಕೊಡಿ. ಖಂಡಿತವಾಗ್ಲೂ ಮತ್ತೆ ದುಡ್ಡು ಜಮಾ ಆಗತ್ತೆ, ನೀವೇನು ಕಳ್ಕೊಳ್ಳೋದಿಲ್ಲ. ಈ ರೀತಿ ಮಾಡ್ತಾ ಹೋದ್ರೆ ನಿಮ್ಮ ರೇಷನ್ ಕಾರ್ಡ್ ಟೋಟಲಿ ರದ್ದಾದ್ರೆ ಅಕ್ಕಿ ಕೂಡ ಸಿಗೋದಿಲ್ಲ. ನಿಮಗೆ ದುಡ್ಡು ದೂರ ಹೋಯ್ತು, ಇನ್ನು ಅಕ್ಕಿ ಕೂಡ ಸಿಗೋದಿಲ್ಲ. ಹಾಗಾಗಿ ಸರ್ಕಾರ ಮುನ್ನೆಚ್ಚರಿಕೆ ವಹಿಸ್ಕೊಳ್ತಾ ಇದೆ, ನಿಮಗೆ ಅಡ್ವಾನ್ಸ್ ಆಗಿ ಒಂದು ಎಚ್ಚರಿಕೆ ಕೊಡ್ತಾ ಇದೆ. ಹಾಗಾದ್ರೆ ನೀವು ಸರಿಪಡಿಸ್ಕೊಳ್ತೀರಾ ಬಿಡ್ತೀರಾ ಇನ್ನು ನಿಮ್ಮ ವಿಚಾರ. ನಾನು ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಸೊ ಈ ವಿಡಿಯೋನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ.